ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆಯುತ್ತಿರುವ ಹಿನ್ನೆಲೆ ಈಗಾಗಲೇ ಭಾರತಕ್ಕೆ ಬರುವಂಥ ಹಡಗಿನಲ್ಲಿ ಬಹಳಷ್ಟು ವ್ಯತ್ಯಯವಾಗಿದೆ. ಅದರ ಮಧ್ಯೆ ಈಗಾಗಲೇ ಕಾರವಾರದ ವಾಣಿಜ್ಯ ಬಂದರಿಗೆ ಒಂದು ಹಡಗು ಬಂದಿದೆ. ಆ ಹಡಗು ಯಾವ ರಾಷ್ಟ್ರದಿಂದ ಬಂದಿದೆ ಮತ್ತು ಏನೆಲ್ಲ ತಂದಿದೆ ಎಂಬುದರ ಬಗ್ಗೆ ಮಾತನಾಡಲಿಕ್ಕೆ ಕಾರವಾರದ ಪೋರ್ಟ್ ಆಫೀಸರ್ ನಮ್ಮ ಜೊತೆಗೆ ಇದ್ದಾರೆ. ಮಾತಾಡ್ಸೋಣ ಸರ್. ಈಗಾಗಲೇ ಕಾರವಾರದ ವಾಣಿಜ್ಯ ಬಂದರಿಗೆ ಒಂದು ಹಡಗು ಬಂದಿದೆ, ಅದು ಸಹಿತ UAE ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅದು ಯಾವ ರೀತಿಯಾಗಿ ಬಂತು ಮತ್ತು ಅದು ಪ್ರಮುಖವಾಗಿ ಏನೆಲ್ಲ ತೊಗೊಂಬಂದಿದೆ ಅಂತ? ಕಾರವಾರ ಬಂದರಿಗೆ ನಿನ್ನೆ ಚೆಂಗ್ ಎಕ್ಸ್ ಹೆಸರಿನ ಒಂದು ಹಡಗು ಬಂದಿದೆ. ಅದು ಬಿಟ್ಯುಮಿನ್ ತಗೊಂಡು UAE ಕೋರ್ಫಕಾನ್ UAE ಬಂದಿದೆ. ಅದರ ಕ್ವಾಂಟಿಟಿ ಸುಮಾರು 3115 ಮೆಟ್ರಿಕ್ ಟನ್ ಇದೆ. ಸರ್, ಈಗ ಪ್ರತಿ ತಿಂಗಳು ಎಷ್ಟು ಹಡಗುಗಳು ನಮ್ಮ ಕಾರವಾರ ವಾಣಿಜ್ಯ ಬಂದಿರು ಬರ್ತಿತ್ತಂತ ಸರ್ ಅವರೇಜ್ UAE? ಎವರೇಜ್ ಬಿಟ್ಯುಮಿನ್ ತಗೊಂಡು 5-6 ಅಂದರೆ ಮ್ಯಾಕ್ಸಿಮಮ್ 8 ತನಕ, ಮಿನಿಮಮ್ 5 ಆದ್ರೆ ನಮಗೆ ಬರ್ತಿತ್ತು. ಅಂದರೆ ಬಿಟ್ಯುಮಿನ್ ಓನ್ಲಿ ಫಾರ್ ಬಿಟ್ಯುಮಿನ್ ತಗೊಂಡು. ಹಾಂ, ಈಗ ಯುದ್ಧ ಪ್ರಾರಂಭ ಆದ ನಂತರ ಇದುವರೆಗೂ ಎಷ್ಟು ಹಡಗುಗಳು ಬಂದಿದ್ದಾವೆ ಅಂತ ಸರ್? ಪ್ರಮುಖವಾಗಿ ಇದೇ ಫಸ್ಟಾ ಹೆಂಗೆ ಸರ್ ಯುದ್ಧ ಪ್ರಾರಂಭ ಆದ ನಂತರ? ಇಲ್ಲ, ಯುದ್ಧ ಪ್ರಾರಂಭ ಆದ ನಂತರ ಮಾರ್ಚ್ 1ಕ್ಕೆ ಒಂದು ಬಂದಿತ್ತು, ಅದು 3ನೇ ತಾರೀಕು ಹೋಗಿದೆ. ಮತ್ತು ನಂತರ ಈಗ 7 ದಿವಸ ನಂತರ ನಿನ್ನೆ ಒಂದು ಬಂದಿದೆ, ಅದು ಇವತ್ತು 5ವರೆಗೆ ಎಲ್ಲ ಆಲ್ರೆಡಿ ಡಿಸ್ಚಾರ್ಜ್ ಕಂಪ್ಲೀಟೆಡ್, ಈಗ ಹೋಗ್ತದೆ ಅದು. ಅಂದರೆ ಸರ್, ಪ್ರಮುಖವಾಗಿ ನಮ್ಮ ಕಾರವಾರ ವಾಣಿಜ್ಯ ಬಂದರಿಗೆ ಏನೆಲ್ಲ ಬರುತ್ತೆ ಅಂತ ಸರ್? ಈಗ ಬಿಟ್ಯುಮಿನ್ ಒಂದು ಬರುತ್ತೆ, ಉಪ್ಪು ಬರುತ್ತೆ ಅಂತ ಹೇಳಿದ್ರಿ, ಯಾವೆಲ್ಲ ಇವು ಬರುತ್ತೆ ಅಂತ? ಪ್ರಮುಖವಾಗಿ ಕಾರವಾರ ಬಂದರಿಗೆ ಮೇನ್ಲಿ ಬರೋದು ಬಿಟ್ಯುಮಿನ್, ನೆಕ್ಸ್ಟ್ ಬರೋದು ಪಾಮಾಯಿಲ್ ಬರ್ತಾ ಇದೆ, ಒಂದು ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗಿದೆ. ನಂತರ ರಾಕ್ ಫಾಸ್ಫೇಟ್ ಬರ್ತದೆ, ಇಂಡಸ್ಟ್ರಿಯಲ್ ಸಾಲ್ಟ್ ಬರ್ತದೆ, ಮತ್ತು HSD ಬರೋದು ನಮ್ಮ ಕೋಸ್ಟಲ್ ಇದರಿಂದ, ಅಂದರೆ ಅದು ಓನ್ಲಿ ಫಾರ್ ನೇವಲ್ ಬೇಸಿಗೆ, ಕಮರ್ಷಿಯಲ್ ಇದಕ್ಕೆ ಯಾವುದಿಲ್ಲ. HSD IOC ಲೈನಿಗೆ ಇದಕ್ಕೆ ಬಂದು ಟ್ಯಾಂಕಿಗೆ ಬಂದು ನೇವಲಿಗೆ ಸಪ್ಲೈ ಆಗ್ತದೆ. ನಮ್ಮಲ್ಲಿ ಡೈರೆಕ್ಟ್ ಕನೆಕ್ಷನ್ ಇಲ್ಲ, ಎಲ್ಲ ಲಿಕ್ವಿಡ್ ಕಾರ್ಗೋ ಪೈಪ್ಲೈನ್ ಥ್ರೂ ಆ ಟ್ಯಾಂಕಿಗೆ ಹೋಗ್ತಾ ಇದೆ. ಸರ್, ಪ್ರಮುಖವಾಗಿ ನಮ್ಮ UAE ಇದು ಯಾವ ರಾಷ್ಟ್ರದಿಂದ ಬಂದಿದೆ ಅಂತ? ಯಾಕಂದರೆ ಪ್ರಮುಖವಾಗಿ ಇದು ಹಾರ್ಮುಜ್ ಜಲಸಂಧಿಯಿಂದ ಯಾವುದೇ ರೀತಿಯಂಥ ಹಡಗುಗಳು ಬರ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ಇದು ಯಾವ ರಾಷ್ಟ್ರದಿಂದ ಬಂದಿದೆ ಅಂತ? ಎಸ್ಪೆಷಲಿ ಬಿಟ್ಯುಮಿನ್ ಬರೋದು ಇರಾಕ್ ಇಂದ. ಆದರೆ ನಮ್ಮ ದಾಖಲೆಗಳ ಪ್ರಕಾರ ಇದು ಕೋರ್ಫಕಾನ್ UAE, ಅಂದರೆ UAEದಲ್ಲಿ ಒಂದು ಪೋರ್ಟ್ ಇದೆ, ಬಂದರಿದೆ ಕೋರ್ಫಕಾನ್ ಅಂತ. ಆ ಪೋರ್ಟಿಂದ ನಮ್ಮ ಪೋರ್ಟಿಗೆ ಬಂದಿದೆ ಡೈರೆಕ್ಟ್, ಮಧ್ಯದಲ್ಲಿ ಎಲ್ಲೂ ಹೋಗಲಿಲ್ಲ, ಡೈರೆಕ್ಟ್ ನಮ್ಮ ಪೋರ್ಟಿಗೆ ಬಂದಿದೆ. ಅದು ನಮ್ಗೆ ಕಾಣ್ತಾ ಇದೆ, ನಮ್ಮ ಮಾಹಿತಿ ಪ್ರಕಾರ 3ನೇ ತಾರೀಕು ಅಲ್ಲಿಂದ ಬಿಟ್ಟಿದೆ, 17ನೇ ತಾರೀಕು ಇಲ್ಲಿ ಬಂದಿದೆ ಸರ್. ಸರ್, ಈಗಾಗಲೇ ನೀವು ಹೇಳ್ತಾ ಇದ್ದೀರಿ ವಾರಕ್ಕೆ ಒಂದು 5ರಿಂದ ವಾರಕ್ಕೆ ಒಂದು 2, ಅಂದರೆ ತಿಂಗಳಿಗೆ ಒಂದು 7-8 ಲೆಕ್ಕದಲ್ಲಿ, ಅಂದರೆ ವಾರಕ್ಕೆ ಒಂದು 2 ಆದರೂ ಬರಬೇಕು ಅಂತ. ಕಳೆದ ಒಂದು ವಾರ ಅಂತೂ ಯಾವುದೂ ರೀತಿಯಂಥ ಹಡಗೇ ಬಂದಿಲ್ಲ. ಈಗ ಈ ಹಡಗುಗಳು ಬರಬೇಕಾದ್ರೆ ನಿಮಗೆ ಏನಾದರೂ ಮೆಸೇಜ್ ಬರುತ್ತಾ, ಅಥವಾ ಮುಂದಿನ ದಿನಗಳಲ್ಲಿ ಮತ್ತೆ ಯಾವ್ದಾದ್ರು ಹಡಗು ಬರುವಂಥ ಮೆಸೇಜ್ ಏನಾದರೂ ಬಂದಿದೆ ನಿಮಗೆ? ಸಾಮಾನ್ಯವಾಗಿ ಹಡಗು ಬರಬೇಕಾದ್ರೆ 4 ದಿವಸ ಮೊದಲೇ ನಮಗೆ 4 ಅಥವಾ 3 ದಿವಸ ಮೊದಲೇ ಇಂಟಿಮೇಷನ್ ಕೊಡ್ತಾರೆ. ಅದು ನಾವು ಕೋಸ್ಟ್ ಗಾರ್ಡ್, ನೇವಲ್ ಬೇಸ್, ಹೈಯರ್ ಅಥಾರಿಟಿ ಇದೆ, ಅವ್ರಿಗೆ ಕಳಿಸ್ತೇವೆ, DG ಶಿಪ್ಪಿಂಗ್ ಎಲ್ಲ. ನಂತರ ನಾವು ಎಲ್ಲ ನಮ್ಮದು ಪ್ರೊಸೀಜರ್ ಏನಿದೆ, ಅದರ ಇದ್ದರೆ ಪಾಕಿಸ್ತಾನಕ್ಕೆ ಹೋದರೆ ನಾವು ಇಮಿಗ್ರೇಷನ್ ಅಥಾರಿಟಿ ಕಳಿಸೋದು, ಇಂಟೆಲಿಜೆನ್ಸ್ಗೆ ಕಳಿಸೋದು, ಎಲ್ಲ ನಮ್ಮದು ಇಂಟರ್ನಲ್ ಕೆಲಸ ಇರ್ತದೆ. ಮೋಸ್ಟ್ಲಿ ಇನ್ನೂವರೆಗೆ ಮುಂದೆ ಬರೋ ಶಿಪ್, ಅಂದರೆ ಮುಂದಿನ ವಾರದಲ್ಲಿ ಬರೋ ಶಿಪ್ ನಮಗೆ ಯಾವುದೂ ಇಂಟಿಮೇಷನ್ ಇಲ್ಲ. ಹೌದು, ಇಲ್ಲಿಗೆ ಬರುವಂತಹ ಶಿಪ್ಗಳು ಮ್ಯಾಕ್ಸಿಮಮ್ UAE ಬರ್ತಾವ, ಅಥವಾ ಮತ್ತು ಬೇರೆ ಬೇರೆ ಕಡೆಯಿಂದ ಏನಾದರೂ ಬರ್ತಾವ ಶಿಪ್ಗಳು ಅಂತ ಸರ್? ಇಲ್ಲ, ಇದು ಬಿಟ್ಯುಮಿನ್ ಓನ್ಲಿ ಫಾರ್ UAE ಬರ್ತಾ ಇದೆ. ಬಾಕಿ ಇದು ಇಂಡಸ್ಟ್ರಿಯಲ್ ಸಾಲ್ಟ್ ಬರೋದು ಕಾಂಡಾದಿಂದ, ಅಂದರೆ ಕೋಸ್ಟಲ್ ಬರ್ತ್. ಪಾಮ್ ಆಯಿಲ್ ಬರೋದು ಇಂಡೋನೇಷ್ಯಾ, ಮತ್ತು ಸಾಲ್ಟ್ ಬರೋದು ಜಾರ್ಡನ್ ಬರ್ತದೆ. ಬಾಕಿ ರಾಕ್ ಫಾಸ್ಫೇಟ್ ಬರೋದು ಜಾರ್ಡನ್ ಬರ್ತಾ ಇದೆ. ಪ್ರಮುಖವಾಗಿ ಈಗ ಯುದ್ಧ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಲಾಸ್ಟ್ ಟೈಮ್ ಹೇಳಿದ್ರಿ, ಈಗ ಯುದ್ಧ ಹಿಂಗೆ ಮುಂದುವರೆದ್ರೆ ನಮ್ಮ ಕಾರವಾರದ ಬಂದರಿಗೆ ಒಂದು ತಿಂಗಳು ಈ ಥರ ಮುಂದುವರೆದ್ರೆ 60-70 ಲಕ್ಷ ಲಾಸ್ ಆಗ್ಬೋದು ಅಂತ ಹೇಳ್ತಾ ಇದ್ರಿ. ಈಗ ಒಂದು ವಾರದಲ್ಲಿ ಏನೂ ಬರಲೇ ಇಲ್ಲ, ಹಡಗು ಬರಲಿಲ್ಲ, ಎಷ್ಟು ಲಾಸ್ ಆಯಿತು? ಮತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿಯುವಂಥ ಸಾಧ್ಯತೆ ಇದೆ ಅಂತ ಹೇಳಾಗ್ತಾ ಇದೆ ನಿಮಗೆ? ಅಂದರೆ ಒಂದು ವಾರ ಅಂತ ಹೇಳಲಿಕ್ಕಾಗಲ್ಲ ಸರ್. ನಾವು ತಿಂಗಳದ್ದು ಇದು ನೋಡ್ತೇವೆ, ರೆವಿನ್ಯೂ ನೋಡ್ತೇವೆ. ತಿಂಗಳಲ್ಲಿ 5-6 ಬರಲಿಲ್ಲ ನಮಗೆ 60-70-80 ತನಕ ಲಾಸ್ ಆಗ್ತದೆ. ಕ್ವಾಂಟಿಟಿ ಮೇಲೆ ಇರ್ತದೆ, ಕಾರ್ಗೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಇರ್ತದೆ. ಮೋಸ್ಟ್ಲಿ ನಮಗೆ 60 ಲಕ್ಷ ಆದರೂ ಲಾಸ್ ಆಗೇ ಆಗ್ತದೆ. ಸರ್, ಈಗಂತೂ ಹಡಗು ಬಂದಿದೆ, ಈ ಹಡಗು ಯುದ್ಧ ನಡೆಯೋಕ್ಕಿಂತಲೂ ಮುಂಚೆನೇ ಅಲ್ಲಿಂದ ಹೊರಟಿದೆ ಅಂತ ಅನಿಸುತ್ತಾ ಹೆಂಗೆ ಸರ್? ಯಾಕಂದರೆ ಈಗಾಗಲೇ ಯಾವುದೇ ರೀತಿಯಿಂದ ಹಡಗುಗಳಂತೂ ಬರ್ತಾ ಇಲ್ಲ. ಈಗ ಯುದ್ಧ ನಡೆಯೋಕ್ಕಿಂತಲೂ ಮುಂಚೆಯಿಂದನೇ ಹೊರಟಿದ್ದ, ಅಥವಾ ಈ ಹಡಗು ಬಂದ ನಂತರ ಮತ್ತೆ ಬೇರೆ ಹಡಗುಗಳು ಸಹಿತ ಬರುವಂಥ ಏನಾದರೂ ನಿಮ್ಗೆ ಆಶಾಭಾವನೆ ಇದೆ ಹೆಂಗೆ ಸರ್? ಮೋಸ್ಟ್ಲಿ ಹಾಗೆ ಕಾಣ್ತದೆ ಸರ್. ನಮ್ಮ ಮಾಹಿತಿ ಪ್ರಕಾರ, ನಾವು ಕೇಳಿದ ಪ್ರಕಾರ, ಇದು 3ನೇ ತಾರೀಕಿಗೆ ಅಲ್ಲಿಂದ ಬಿಟ್ಟು 17 ತಾರೀಕಿಗೆ ನಮಗೆ ಇಲ್ಲಿ ಬಂದಿದೆ. ಅಂದರೆ 9 ದಿವಸ ತಾಗ್ತವ್ರಿಗೆ, ಮೋಸ್ಟ್ಲಿ 7 ದಿವಸ ತಾಗ್ತದೆ. ಆದರೆ ವೆದರ್ ಡಿಪೆಂಡ್ ಅಪಾನ್ ವೆದರ್ ಇದಿದ್ರೆ ಸ್ವಲ್ಪ 2 ದಿವಸ ಲೇಟ್ ಆಗ್ಬೋದು. ಅಂದರೆ
ಇನ್ನೂ ಬರ್ತದಂತೆ ಅಂದರೆ ಇನ್ನೂ ನಮಗೆ ಇಂಟಿಮೇಷನ್ ಇಲ್ಲ ಸರ್. ಬಂದರೆ ನಾವು ಎಲ್ಲ ನಮ್ದೇನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ಇದು ಮಾಡ್ತೀವಿ ಸರ್, ಬರ್ತ್ ಮಾಡಿ ಕಾರ್ಗೋ ಇದು ಡಿಸ್ಚಾರ್ಜ್ ಮಾಡ್ತೀವಿ ಸರ್. ಎಸ್. ಇದಾಗಿತ್ತು ಕಾರವಾರ ಪೋರ್ಟ್ ಆಫೀಸರ್ ಅವ್ರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತೂರಿ, TV9 ಉತ್ತರ ಕನ್ನಡ.